guys, welcome to our channel Dr. Sushmita Vlogs and ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ತಂದೂರ್ and ಇವತ್ತು ನಾವಿರೋದು ಸಕಲೇಶ್ಪುರದಲ್ಲಿ and ಇವತ್ತು ದೊಡ್ಡ ಮನೆ ಮಂದಾರ ಹೋಮ್ ಸ್ಟೇ and ಇದು ಸಕ್ಕ ಬ್ಯೂಟಿಫುಲ್ ಆಗಿದೆ. ಸೊ ಒಂದು ಗ್ಲಿಮ್ಸ್ ತೋರಿಸ್ತೀವಿ, ಹಾಗೆ ಒಂದು ಟೂರ್ ಮಾಡ್ಕೊಬರೋಣ ಬನ್ನಿ. ಕಮಲ್ ಎಲ್ಲಿ ಕಮಲ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಬಂದು ಎಂಜಾಯ್ ಮಾಡೋದು ಅಂಡ್ ಮಾರ್ನಿಂಗ್ ತೋರಿಸ್ತೀವಿ ಹೊರಗಡೆ ಹೇಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸುಷ್ಮಿತಾ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ತಂದೂರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ, ಇನ್ನು ಪಾರ್ಟ್ 3 ವ್ಲಾಗ್ ಬರುತ್ತೆ ಆ್ಯಂಡ್ ಪಾರ್ಟ್ 1 ವ್ಲಾಗಿನ ನೋಡಿರಂತೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಈಗ ನಾವು ಹೋಗ್ತಿರೋದು ರೆಸಾರ್ಟ್ಗೆ ಆ್ಯಂಡ್ ಇದಿರೋದು ದಿಂಡಿಗಲಲ್ಲಿ, ಅಂದರೆ ಸಕಲೇಶ್ಪುರದಲ್ಲೇ. ಸೊ ಬನ್ನಿ. ಕಮಲ್ ಎಲ್ಲಿ ಕಮಲ್ ಅಲ್ಲಿ ಅದು ಮುಖ ಕಣು ಹಂಗೆ ಹೋಗ್ಬೋದು ಬೇಕಾರೆ. ಸೊ ಈಗ ನಾವು ಬಂದಿರೋದು ಮದುವೆಗೋಸ್ಕರ, ಬಟ್ ಮದುವೆ ಆಗ್ತಿರೋದು ನಮ್ಮ ಅತ್ತೆ ಮಗದು. ಸೊ ನಮ್ಮ ಅತ್ತೆಯವರು ಈ ಒಂದು ರೆಸಾರ್ಟ್ನ ಅರೇಂಜ್ ಮಾಡಿದ್ದಾರೆ ಆ್ಯಂಡ್ ಇದು ಮದುವೆ ಹೆಣ್ಣಿನವರ ಚಿಕ್ಕಮ್ಮ ಅವ್ರದ್ದಂತೆ. ಸೊ ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಈ ಥರ ರೆಸಾರ್ಟ್ಗೆಲ್ಲ ಬಂದಿರೋದು ಆ್ಯಂಡ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದು. ಈ ರೆಸಾರ್ಟ್ ನೈಟ್ ವ್ಯೂವೇ ಇಷ್ಟು ಸಾಕತ್ತಾಗಿತ್ತು ಆ್ಯಂಡ್ ಐ ವಾಸ್ ವೇಟಿಂಗ್ ಫಾರ್ ಮಾರ್ನಿಂಗ್ ವ್ಯೂ, ಬಟ್ ಆಗಲೇ ಮಿಸ್ಟ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು, ತುಂಬ ಚಳಿ ಕೂಡ ಇತ್ತು, ಬಟ್ ಇನ್ನು ಮಳೆ ಸ್ಟಾರ್ಟ್ ಆಗಿರಲಿಲ್ಲ ಆ ಟೈಮಲ್ಲಿ. ಸೊ ಇಟ್ ವಾಸ್ ವೆರಿ ಲಾಂಗ್ ಬ್ಯಾಕ್, ಒಂದು 2 months ಆಗಿರ್ಬೋದು ನಾನಿದು ವಿಡಿಯೋ ಶೂಟ್ ಮಾಡಿಕೊಂಡು. ಇಲ್ಲಿ ಎವ್ರಿಥಿಂಗ್ ವಾಸ್ ಬೆಸ್ಟ್ ಎಕ್ಸೆಪ್ಟ್ ದ ಪಾತ್ವೇ. ಲೈಕ್ ಕಾರಲ್ಲಿ ಬರಬೇಕಾದ್ರೆ ತುಂಬ ಹುಷಾರಾಗಿ ಬರಬೇಕು. ಸೊ ಇಲ್ಲಿ 3 to 4 ಕಾಟೇಜಸ್ ಕೊಟ್ಟಿದ್ರು. ಸೊ ಪರ್ ಕಾಟೇಜಲ್ಲಿ ನಿಯರ್ಲಿ 6 ಪೀಪಲ್ಸ್ ಇದ್ವಿ, ಬಿಕಾಸ್ 3 ಬೆಡ್ಸ್ ಇತ್ತು. ಸೊ ಹಾಗಾಗಿ ನಾವು ಬಂದಿದ್ದು 25 ಪೀಪಲ್ ಇದ್ವಿ. ಸೊ 4 ಕಾಟೇಜಸ್ ಕೊಟ್ಟಿದ್ರು. ಸೊ ಇಟ್ ವಾಸ್ ಎನಫ್. ಹೆಂಗಿತ್ತು ಮದುವೆ? ಊಟ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಸೊ ಈಗ ಖಾಲಿ ಆಯ್ತು. ದೋಸೆ ಖಾಲಿ. ಮಜ್ಜಿಗೆ ಮೆಣಸಿನ್ಕಾಯಿ ಸೂಪರ್. ಓಕೆ ಓಕೆ. ಸೊ ಈಗ ಇವತ್ತು ಬಂದಿರೋದು ರೆಸಾರ್ಟ್ಗೆ. ಸೊ ಇದಿರೋದು ದೋಣಿಗಲ್ ರೆಸಾರ್ಟ್, ಕರೆಕ್ಟಾ? ದೋಣಿಗಲ್ ತುಂಬಾ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಬಂದು ಎಂಜಾಯ್ ಮಾಡೋದು ತುಂಬಾ ಚೆನ್ನಾಗಿದೆ. ಅಂಡ್ ಮಾರ್ನಿಂಗ್ ತೋರಿಸ್ತೀವಿ ಹೊರಗಡೆ ಹೇಗಿದೆ ಅಂತ. ಇವಾಗ ನೈಟ್ ವ್ಯೂ ತೋರ್ಸೋಣ. ನೈಟ್ ವ್ಯೂ ತೋರ್ಸೋಣ. ಇದು ಮಿಸ್ಟು ಹೊಗೆ ಅಲ್ಲ ಅಲ್ವಾ ಇದು? ಕ್ಯೂಟ್ ಡಾಗಿ. ಅಮ್ಮನಾ? ಕಣ ನೀನ್ ಹೇಳ್ಬಿಟ್ಟಲ್ಲಿ ಮುಗ್ದೋಯ್ತು. ಲುಕ್ ಅಟ್ ದ ಮಿಸ್ಟ್. ಅಲ್ಲ ಏನ್ ಮಿಸ್ಟ್ ಇದೆ ಅಲ್ಲ, ಯಪ್ಪ. I really miss my cousins. Namu missing, Monisha and Varsha, Vardini, Bodhana, Bhavan ಎಲ್ಲರೂ ಒಂದು ಕರೆಕ್ಟ್ ಇಂದ ನಮ್ಮ ಚಿಕ್ಕಪ್ಪ ಅಂದ್ರು, ನಮ್ಮ ಅಮ್ಮ ಎಲ್ಲ ಮಿಸ್ಸಿಂಗ್. See who all? ಯಾನೆಲ್ಲ ತುಂಬಾ ಚೆನ್ನಾಗಿದೆ. ಯಾನೆಲ್ಲ ಮಿಸ್ ಮಾಡ್ಕೊತಿದ್ದೀರಾ? ಎಲ್ಲಾನು ಮಿಸ್ ಮಾಡ್ಕೊಂತಾ ಇದ್ದೀನಿ. ಕಸಿನ್ಸ್, ಫ್ಯಾಮಿಲೀಸ್ ಎಲ್ಲ ಮಿಸ್ ಮಾಡ್ಕೊಂತಾ ಇದ್ದೀನಿ. ಬಟ್ ದೋ ಫ್ಯಾಮಿಲಿ ಬಂದಿದ್ರು, ಬರೀ ನಾವು ಮೇನ್ ಇಂಪಾರ್ಟೆಂಟ್ ಬಂದಿದ್ದೀವಿ ಬಿಕಾಸ್ ಇಟ್ಸ್ ಫಂಕ್ಷನ್ ಇಸ್ ಆನ್ ವೀಕ್ ಡೇ. ಯಾ ಕಮ್ ರೂಮ್ ಹೋಗೋಣ. ಸೊ ನೆಕ್ಸ್ಟ್ ಕಾಟೇಜಲ್ಲಿ ನಮ್ಮ ಅಜ್ಜಿ ನಮ್ಮ ಅತ್ತೆಯವರೆಲ್ಲ ಇದ್ದರು. ಸೊ ಹಾಗೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಬರೋಣ ಆ್ಯಂಡ್ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಇಷ್ಟ ಆಯ್ತಾ ರೆಸಾರ್ಟು? ಸೂಪರ್ ಅಜ್ಜಿ. ಮಮ್ಮಿ ಇಷ್ಟ ಆಯ್ತಾ? ಸೂಪರ್ ಆಗಿದ್ಯಾ? ಬಟ್ ಏನೋ ಎಲ್ಲ ಯಾರು ಏನೋ ಮಿಸ್ ಮಾಡ್ಕೊತಿಲ್ವಾ? ಹುಡುಗರೆಲ್ಲ ಗಂಡಸ್ರು ಬರ್ಬೇಕಾಯ್ತು, ಹುಡುಗರು ಕೂಡ ಬರ್ಬೇಕಾಗಿತ್ತು. ಕಾರಣ ಏನ್ ಗೊತ್ತಾ, ಈ ಕಡೆ ಪಕ್ಕದಲ್ಲಿ ಕೂತಿದ್ದವರು 2 ದೋಸೆ ಹಾಕ್ಕೊಂಡು ಆಪೋಸಿಟ್ ಕೂತಿದ್ದರು, ಹಂಗಾಗಿ ನನಗೆ ದೋಸೆ ಮಿಸ್ ಆಯ್ತು. ನಿಮಗೆ ಫೋನ್ ಬಂತಲ್ಲ, ಬಹಳ ಫೀಲ್ ಅಲ್ಲಿ ಇದ್ದಾರೆ. ಬೆಳಿಗ್ಗೆ ನಿಮಗೆ ಒಂದು ಪ್ಲೇಟ್ ದೋಸೆ ಕೊಡ್ಸ್ತೀನಿ. ನಾಳೆ ನನ್ನ ಸೈಡೇ ಕೂರ್ತಾರೆ, ಯಾಕಂದ್ರೆ ಫಸ್ಟ್ ಅವರಿಗೆ ಬಂದ್ರೆ ಆಮೇಲೆ ನನಗೆ. ಅವರು ಹುಡ್ಕೊಂಡ್ ತಾಯಿ ಜೊತೆ ಕೂತಿದ್ರಲ್ಲ.
ಸೊ ಹೀಗೆ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ಎಲ್ಲರದ್ದು ಕಾಲು ಹೇಳ್ಕೊಂಡು ಮಸ್ತ್ ಮಜಾ ಮಾಡ್ತಿದ್ವಿ. ಸೊ ಇದಾದಮೇಲೆ ಹೋಗಿ ಎಲ್ಲರೂ ಮಲ್ಕೊಂಡ್ವಿ. ಬಟ್ ಆಲ್ಮೋಸ್ಟ್ 12 o'clock 1 o'clock ಆಗಿತ್ತು ಮಲ್ಕೊಂಡಾಗ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎದ್ದೇಳಬೇಕಿತ್ತು. ನಾವು ಈ ಒಂದು ಪ್ರಾಪರ್ಟಿಲಿ ತುಂಬ ಟೈಮ್ ಇರಲ್ಲ. ಆ್ಯಂಡ್ ನೆಕ್ಸ್ಟ್ ಮದುವೆ ಕೂಡ ಅಟೆಂಡ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಒಂದು ಪ್ಲೇಸ್ ಕೂಡ ವಿಸಿಟ್ ಮಾಡಬೇಕಿತ್ತು. ಸೊ ಅಲ್ಲೇ ಒಂದು ಹತ್ತಿರ ಒಂದು ಪ್ಲೇಸ್ ಇತ್ತು. ಸೊ ಹಾಗಾಗಿ ಎಲ್ಲರೂ ಸ್ವಲ್ಪ ಮಲ್ಕೊಂಡು ಬೇಗ ಎದ್ವಿ. ಬಟ್ ನಿದ್ದೆ ಫುಲ್ ಆಗಲಿಲ್ಲ. ಮಾರ್ನಿಂಗ್ ಬಂದಿನಿ. ಗುಡ್ ಮಾರ್ನಿಂಗ್ ಚಿಕ್ಕಮ್ಮ. ಬಾಗ ತೆಗಿತಾ ಇದ್ದೀರಲ್ಲ. ಓ ಮೈ ಗಾಡ್. ಇಲ್ಲೇ ಮಾಂಕಂಡೆ ಲೆಕ್ಕ ಇದು ಮಾಡೋದಲ್ಲ. ವೆರಿ ಗುಡ್ ಮಾರ್ನಿಂಗ್. ಓಕೆ, ಈಗ ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ಸುಮ್ಮನೆ ವಾಕಿಂಗ್, ಜಸ್ಟ್ ಪೀಸ್ಫುಲ್ ಆಗಿರಲಿ ಲೈಫು ಅಂತ. ಒಳ್ಳೆ ಇಡ್ಲಿ ಬೀಳ್ತಾ ಇದೆ, ಎಂಜಾಯ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹಾಗೆ ನನ್ನ ಕಡೆ ನಾನು ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರೆಸಾರ್ಟ್ ನೈಟ್ ವ್ಯೂವೇ ಒಂಥರ ಇದ್ರೆ, ಇನ್ನು ಮಾರ್ನಿಂಗ್ ವ್ಯೂ ಇನ್ನೂ ಸಖತ್ತಾಗಿತ್ತು. ಆ್ಯಂಡ್ ಈ ಒಂದು ರೈನಿ ಸೀಸನಲ್ಲಿ ಹೋಗ್ಬಿಟ್ರೆ ಅಂತೂ ಕ್ರೇಜಿ ಆಗಿರುತ್ತೆ. ಆ ಒಂದು ಕ್ಯೂಟ್ ಕಾಟೇಜಸ್ ಆ್ಯಂಡ್ ಸಖತ್ ಎಸ್ಥೆಟಿಕ್ ಆಗಿತ್ತು ಈ ಒಂದು ಪ್ಲೇಸ್ ಅಂತ ಅನ್ನಿಸ್ತು. ತುಂಬ ಪೀಸ್ಫುಲ್ಲಾಗಿ ಸಖತ್ತಾಗಿತ್ತು. ಸೊ ಹಾಗೆ ಎಲ್ಲರೂ ಬೇಗ ಫ್ರೆಶ್ ಅಪ್ ಆಗಿ, ಅದು ನಮ್ಮ ರೂಮಲ್ಲಿ ಇದ್ದವ್ರಿಗೆ ಮಾತ್ರ. ಸೊ ಬಿಕಾಸ್ ಆಫ್ ನಮ್ಮ ಅತ್ತೆ ನಮ್ಮ ಚಿಕ್ಕಮ್ಮ ಲೈಕ್ ಬೇಗ ರೆಡಿಯಾಗಿ ಹೊರಟ್ವಿ. ಸೊ ಹೇಗೆ ಕಾಣ್ತಿದೆ ಅಂತ ಹೇಳಿ. ಚಾನಲ್ ಡಾಕ್ಟರ್ ಸುಷ್ಮಿತಾ ವ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ದಾಂದೂರ್. ಆ್ಯಂಡ್ ಇವತ್ತು ನಾವಿರೋದು ಸಕಲೇಶ್ಪುರದಲ್ಲಿ. ಆ್ಯಂಡ್ ಇವತ್ತು ದೊಡ್ಡ ಮನೆ ಮಂದಾರ ಹೋಮ್ ಸ್ಟೇ. ಆ್ಯಂಡ್ ಇದು ಸಕ್ಕ ಬ್ಯೂಟಿಫುಲ್ ಆಗಿದೆ. ಸೊ ಒಂದು ಗ್ಲಿಮ್ಸ್ ತೋರಿಸ್ತೀವಿ, ಹಾಗೆ ಒಂದು ಟೂರ್ ಮಾಡ್ಕೊಬರೋಣ ಬನ್ನಿ. ಪರವಾಗಿಲ್ಲ, ಮಾತಾಡ್ತೀವಿ. ನೋಡಿ 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 ಸುತ್ತ ಸೇಮ್ ಕಾಟೇಜಸ್ ವಿತ್ ಮೆನಿ ರೂಮ್ಸ್. ಅಲ್ಲಿ ಇಣಿಕಿ ನೋಡ್ತಿದ್ದಾರೆ ನಮ್ಮ ಕಡೆಯವರೆಲ್ಲ. ಯಾವ ಕಲರ್ ಪರ್ಸನ್ ಅಲ್ಲಿ ಲಾಸ್ಟಲ್ಲಿ ಎಲ್ಲಿ ಲಾಸ್ಟ್ ಇದೆಯಲ್ಲ ವೈಟ್. ಸೊ ಗೈಸ್ ಇವಾಗ ಫುಲ್ ರೆಸಾರ್ಟ್ ಟೂರ್ ಮಾಡ್ಕೊಬೋಣ ಬನ್ನಿ. ಗುಡ್ ಮತ್ತೆ ಬೇಗ ರೆಡಿಯಾಗಿ ಬನ್ನಿ ಹಂಗೆ ಅಲ್ಲ ರೆಡಿಯಾಗಿ ಬನ್ನಿ, ಹೋಗ್ಬೇಡ ಹೊರಗಡೆ. ಸೊ ಬೇಸಿಕಲಿ ಮದುವೆ ಅಂತ ಬಂದು ನಾವು ಈ ರೀತಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ವಾಸ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್. ನಮಗೆ ಗೊತ್ತಿಲ್ಲ ನಾವು ಈ ರೀತಿ ಎಲ್ಲ ಎಂಜಾಯ್ ಮಾಡ್ತೀವಿ ಅಂತ. ಗುಡ್ ಮಾರ್ನಿಂಗ್. ಯಾ ಬನ್ನಿ. ಸೊ ಇಲ್ಲಿ ನಮ್ಮ ಕಾಟೇಜಲ್ಲಿ ಇದ್ದವರೆಲ್ಲರೂ ಬೇಗ ರೆಡಿ ಆದ್ವಿ. ಬೇಗ ರೆಡಿಯಾಗಿ ನಾವು ಅಂದ್ಕೊಂಡ್ವಿ ರೆಸಾರ್ಟ್ ಟೂರ್ ಮಾಡೋಣ ಆ್ಯಂಡ್ ಸ್ವಲ್ಪ ಹೊತ್ತು ಪೂಲಲ್ಲೇ ಆಟ ಆಡೋಣ ಅಂತ. ಬಟ್ ಇಲ್ಲಿ ಪ್ಲ್ಯಾನ್ ಚೇಂಜ್ ಆಯಿತು. ಬಿಕಾಸ್ ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ ಅಂತ ಗೊತ್ತಾಯಿತು. ಸೊ ವಿ ಥಾಟ್ ಯಾಕೆ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡಬಾರ್ದು ಅಂತ. ಯಾಕೆಂದರೆ ಇವರೆಲ್ಲ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಲಾಸ್ಟ್ ಈವ್ನಿಂಗ್ಗೆ ಹೋಗಿದ್ದರು. ಬಟ್ ಅದು ಕ್ಲೋಸ್ ಆಗಿತ್ತು ಅಂತ ವಾಪಸ್ ಬಂದಿದ್ರು. ಸೊ ಅದು ಯಾವ ಪ್ಲೇಸು ಆ್ಯಂಡ್ ಎಲ್ಲಿಗೆ ಹೋಗ್ತೀವಿ ಅಂತ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಅಂಟಿಲ್ ದೆನ್ ವೆಯ್ಟ್ ಮಾಡಿ. ಬಟ್ ಆ ಒಂದು ವ್ಲಾಗ್ ಇನ್ನೂ ಕ್ರೇಜಿ ಆಗಿದೆ. ಸೊ ಫ್ಯಾಮಿಲಿ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಿರೋದು ತುಂಬ ಸಖತ್ತಾಗಿದೆ. ನಾನು ಇಲ್ಲಿಂದ ಗೇಟಿಗೆ ನೀನು ಬರ್ತಾ ಇದ್ರೆ ನೀನು ಅಲ್ಲಿಂದ ಬಾ, ನಾವು ಹಿಂಗೆ ಬರ್ತೀವಿ. ಸೊ ಪ್ರತಿಯೊಂದು ಫ್ಯಾಮಿಲಿಲಿ ಎಲ್ಲ ಏಜ್ ಗ್ರೂಪ್ ಆ್ಯಂಡ್ ಎಲ್ಲ ಮೆಂಟಾಲಿಟಿಯವರು ಇರ್ತಾರೆ. ಸೊ ಇಲ್ಲಿ ಒಂದು ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ಏಜ್ ಕೂಡ ಮ್ಯಾಟರ್ ಆಗುತ್ತೆ. ಪಾಪ ವಯಸ್ಸಾಗಿರೋರು ಹೇಗೆ ತಾನೇ ಇಷ್ಟೊಂದು ದೂರಲ್ಲೇ ನಡ್ಕೊಂಬರ್ತಾರೆ ಅಲ್ವಾ. ಸೊ ಹಾಗಾಗಿ ನಾವು ಇವಾಗ ಆ ಒಂದು ದಾರಿ ಕಡೆ ಹೋಗ್ತಾ ಇದ್ದೀವಿ, ಆ ಒಂದು ಪ್ಲೇಸ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇಫ್ ಪಾಸಿಬಲ್ ಯು ಕ್ಯಾನ್ ಕಮೆಂಟ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಆ್ಯಂಡ್ ವಿ ಆರ್ ಇನ್ ಸಕಲೇಶ್ಪುರ. ಸೊ ಒಂದು ಸ್ವಲ್ಪ ಆದರೂ ಕ್ಲೂ ಸಿಕ್ಕಿರುತ್ತೆ ನಿಮಗೆ. ಸೊ ಹಾಗೆ ಹೋಗ್ತಾ ಆನ್ ದ ವೇ ಏನೇನೋ ಒಂದು ಸಣ್ಣ ಕ್ಯೂಟ್ ಪ್ಲೇಸ್ ಇರ್ತಿತ್ತು. ಸೊ ಹಾಗೆ ಅದನ್ನು ಕೂಡ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಕಾಣ್ತಿಲ್ವಾ ಅಲ್ಲಿಗೆ ಹೋಗಿ ಇಲ್ಲೇ ಹಿಂಗೆ ಜಂಪ್ ಮಾಡಿದ್ರೆ ಬೇಕಾರೆ ಹೋಗ್ತಕ್ಕ ಹಾಕ್ಕೊಂಬರ್ತಕ್ಕ. ಬಟ್ ಸ್ವಲ್ಪ ಇವತ್ತು ಮಳೆ ಬರಬೇಕಿತ್ತು. ಇಬ್ರು ಏನು ಮಾತಾಡ್ಕೊಂಡು ಹಾಕ ಬಂದಿರಾ? ಟ್ವಿನ್ನಿಂಗ್ ಅಮ್ಮ ಮಗಳು ಯಾರು ಅವರವರ ಹಸ್ಬೆಂಡು ಮಕ್ಕಳು ಬಿಟ್ಟು ಎಲ್ಲ ಇಲ್ಲಿ ಚಿಲ್ ಮಾಡ್ತಿದ್ದಾರೆ. ದಿಸ್ ಇಸ್ ಕಾಲ್ಡ್ ಮದುವೆ ಆದ್ಮೇಲೆ ಬ್ಯಾಚುಲರ್ ಲೈಫ್. ಸೊ ಇದಾಗಿತ್ತು ಈ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗ್ ಪಾರ್ಟ್ 3 ವ್ಲಾಗ್ಗೆ ವೆಯ್ಟ್ ಮಾಡಿ. ಆ್ಯಂಡ್ ಸಖತ್ತಾಗಿರುತ್ತೆ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.